9 ವರ್ಷಗಳಲ್ಲಿ ಹಿಟ್ ಇಲ್ಲ, ಆದರೂ 40 ಕೋಟಿ ಸಂಭಾವನೆ. ಯಾರು ಈ ನಟಿ? ಸಿನಿಮಾ ಲೋಕದಲ್ಲಿ ನಾಯಕಿಯರಾಗಿ ಉಳಿದುಕೊಳ್ಳುವುದು ಸುಲಭವಲ್ಲ. ಒಂದು ಹಿಟ್ ಇಲ್ಲದಿದ್ದರೂ ಸತತ 9 ವರ್ಷಗಳಿಂದ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಎಂಬ ಖ್ಯಾತಿ ಉಳಿಸಿಕೊಂಡಿರುವುದು ಪ್ರಿಯಾಂಕಾ ಚೋಪ್ರಾ ಜೋನಾಸ್. ದೀಪಿಕಾ ಪಡುಕೋಣೆ ಮತ್ತು ಆಲಿಯಾ ಭಟ್ ಅವರಿಗಿಂತಲೂ ಹೆಚ್ಚು. ವರದಿಯ ಪ್ರಕಾರ ಇವರು ಪ್ರತಿ ಚಿತ್ರಕ್ಕೆ ಸರಾಸರಿ 40 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. 2000ರಲ್ಲಿ ವಿಶ್ವ ಸುಂದರಿ ಕಿರೀಟ ಗೆದ್ದ ಪ್ರಿಯಾಂಕಾ 2002ರಲ್ಲಿ ತಮಿಳು ಚಿತ್ರ ತಮಿಳನ್ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಬಾಲಿವುಡ್ನ ದಿ ಹೀರೋ ಲವ್ ಸ್ಟೋರಿ ಆಫ್ ಎ ಸ್ಪೈ 2003 ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಕ್ರಿಶ್ ಸರಣಿ ಚಿತ್ರಗಳಿಂದ ಹೆಚ್ಚು ಜನಪ್ರಿಯರಾದರು. ಬಾಲಿವುಡ್ನಲ್ಲಿ ಅವರ ಕೊನೆಯ ಹಿಟ್ ಚಿತ್ರ ಬಾಜಿರಾವ್ ಮಸ್ತಾನಿ 2015. 2019ರಲ್ಲಿ ತೆರೆಕಂಡ ದಿ ಸ್ಕೈ ಈಸ್ ಪಿಂಕ್ ಅವರ ಕೊನೆಯ ಚಿತ್ರವಾಗಿತ್ತು. ಜುಲೈ 18, 1982ರಂದು ಜಮ್ಶೆಡ್ಪುರದಲ್ಲಿ ಜನಿಸಿದ ಪ್ರಿಯಾಂಕಾ ಅಮೆರಿಕನ್ ಗಾಯಕ ನಿಕ್ ಜೋನಾಸ್ ಅವರನ್ನು 2018ರಲ್ಲಿ ವಿವಾಹವಾಗಿ ಅಮೆರಿಕದಲ್ಲಿ ನೆಲೆಸಿದರು. ಹಾಲಿವುಡ್ನಲ್ಲಿಯೂ ಸಕ್ರಿಯವಾಗಿರುವ ಈ ಜೋಡಿಗೆ ಸರೋಗಸಿ ಮೂಲಕ ಮಾಲತಿ ಮೇರಿ ಚೋಪ್ರಾ ಜೋನಾಸ್ ಎಂಬ ಪುತ್ರಿ ಇದ್ದಾರೆ. ಮಹೇಶ್ ಬಾಬು ಮತ್ತು ರಾಜಮೌಳಿ ಅವರ ಮುಂಬರುವ ಚಿತ್ರದಲ್ಲಿ ಪ್ರಿಯಾಂಕಾ ನಾಯಕಿಯಾಗಿ ನಟಿಸಲಿದ್ದಾರೆ ಎಂಬ ವರದಿಯಿದೆ. ಕ್ರಿಶ್ 4, ಹೆಡ್ ಆಫ್ ಸ್ಟೇಟ್ ಮತ್ತು ದಿ ಬ್ಲಫ್ ಅವರ ಮುಂಬರುವ ಚಿತ್ರಗಳು.